ಹಾಯ್ ಹಲೋ ಎಲ್ಲರಿಗೂ ಲಡ್ಡು ಬಂಗಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3-4 ಟೊಮೊಟೊ ಮತ್ತು ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಬೇಳೆನ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಎಲ್ಲರೂ ಕುಕ್ಕರಿಗೆ ಹಾಕ್ತಾರೆ, ನಾನು ಕುಕ್ಕರಿಗೆ ಹಾಕಲ್ಲ. ಕುಕ್ಕರಿಗೆ ಹಾಕ್ಬಿಟ್ರೆ ಫುಲ್ ಮೊಸರು ಥರ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ ಒಂದು 7-8 ನಾನು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ kg ಅಂದ್ಕೊಳ್ಳಿ. ಅದಾದಮೇಲೆ ಬೇಳೆನ ಚೆನ್ನಾಗಿ ಬೇಯಿಸ್ತಿದ್ದೀನಲ್ಲ, ಅದಾದಮೇಲೆ ಈ ಮೂಲಂಗಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ಮತ್ತು ಬೇಯಿಸಿ ಇಟ್ಕೊಂಡಿದ್ದೆ ನಾನು ಆವಾಗಲೇ ಪಾತ್ರೆಯಲ್ಲಿ ಬೇಯಿಸಿದ್ದು. ಅದಾದಮೇಲೆ ಮೂಲಂಗಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಮೂಲಂಗಿ ಚೆನ್ನಾಗಿ ಬೇಯಬೇಕು, ಬೇಳೆ ಜೊತೆ ಚೆನ್ನಾಗಿ ಬೇಯ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನಿಮಗೆ ಮೂಲಂಗಿ ಹಾಕ್ಬಿಟ್ಟು ಇವಾಗ ನಾನಿಲ್ಲಿ ಖಾರ ಜೋಡಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ರುಬ್ಕೊಳ್ಳೋಣ ಅಂದ್ಕೊಂಡು ಜಾರ್ ತಗೊಂಡಿದ್ದೀನಿ. ಜಾರ್ ತಗೊಂಡ್ಮೇಲೆ ಅದಕ್ಕೆ ಅದೇ ಜೋಡಿಸ್ಕೊಂಡಿದ್ನಲ್ಲ ಆವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹಣ್ಣು, ಕಾಯಿ, ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಇತ್ತಲ್ಲ ಅಂತ ಹಂಗೆ ರುಬ್ಬಿದೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ವಿಡಿಯೋ ಕ್ಲಿಪ್ಪು ಇದಾಗಿದೆ. ಅದಾದಮೇಲೆ ಖಾರ ಆಯಿತು. ಖಾರ ಆದ ನಂತರ ಇದು ಕುದೀತಾ ಇದೆ. ಮೂಲಂಗಿ ಹಾಕಿಟ್ಟು ಕುದೀತಾ ಇದೆ, ಫುಲ್ಲು ಕುದಿ ಬಂದಿದೆ ಅಲ್ಲ ಅದು. ಅದಾದಮೇಲೆ ಇದನ್ನೇ ಮೆತ್ತು ಬೇಯ್ಕೊಳ್ಳಿ ಅಂತ ನಾನು ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಬೇಯುತ್ತೆ ತರಕಾರಿ, ಮತ್ತು ಚೆನ್ನಾಗೂ ಇರುತ್ತೆ, ಇಟ್ಕೊಳ್ಳುತ್ತಲ್ಲ ಮೂಲಂಗಿಗೆ ಉಪ್ಪು ಅಂದ್ಕೊಂಡು ನಾನು ಸಾರಿಗೂ ಸೇರಿಸೇ ಹಾಕ್ಬಿಟ್ಟಿದ್ದೀನಿ ಉಪ್ಪು. ಮತ್ತೇನು ಹಾಕೋಕ್ಕೆ ಹೋಗಲ್ಲ ನಾನು. ಈಗ ಮೂಲಂಗಿ ಬೆಂದಿದೆ ಅನಿಸುತ್ತೆ, ನೋಡ್ತಿದ್ದೀನಿ. ಅದಕ್ಕೆ ಮೂಲಂಗಿ ಬೆಂದಿದೆ. ಮೂಲಂಗಿ ಬೆಂದ ನಂತರ ನಾನಿಲ್ಲಿ ಒಂದು ಪಾತ್ರೆ ಇಡ್ತಿದ್ದೀನಿ ಸಾಂಬಾರು ಮಾಡೋದು. ಎಣ್ಣೆ ಹಾಕ್ತೀನಿ, ನಿಮ್ಗೆ ಎಷ್ಟು ಬೇಕೋ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಸಾಸಿವೆನ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಯಾಕಂದರೆ ಅದು ಕರಿಬೇವಿನ ಸೊಪ್ಪು ಒಳ್ಳೆ ಸ್ಮೆಲ್ ಬರುತ್ತೆ ಮೂಲಂಗಿ ಸಾಂಬಾರಿಗೆ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಚಿಕ್ಕಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಲಿ ಕರಿಬೇವಿನ ಸೊಪ್ಪು, ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ನೀಟಾಗಿ ಕಂದಬೇಕದು. ನೀಟಾಗಿ ಕಂದದ ನಂತರ ನಾನಿಲ್ಲಿ ಖಾರ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲೇ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ತೀನಿ ಇದನ್ನು ಖಾರನ. ಇವಾಗ ಖಾರ ಹಾಕ್ತಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಆ ಎಣ್ಣೆ ಹಾಕಿದ್ವಲ್ಲ, ಅದು ಖಾರ ಸುತ್ತ ನಿಲ್ಲಬೇಕು ಎಣ್ಣೆ, ಅಲ್ಲಿ ತನಕ ಅದು ಕುದಿಬೇಕು ಅದು ಖಾರ. ಅದಾದಮೇಲೆ ಖಾರ ರುಬ್ಬಿಟ್ಕೊಂಡಿದ್ದಾದಮೇಲೆ ಖಾರ ಕುದೀತಾ ಇರುತ್ತಾ. ಕುದಿ ಬಂದ ನಂತರ ನಾನು ಇಲ್ಲಿ ಮೂಲಂಗಿ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ ಅದಕ್ಕೆ. ಅದನ್ನು ನೀಟಾಗಿ ಕುದಿ ಬರಬೇಕು. ಇವಾಗ ಸಾಂಬಾರಿಗೆ ಹಾಕ್ಬಿಟ್ವಿ. ನಾನು ಆವಾಗಲೇ ಉಪ್ಪು ಹಾಕಿದ್ನಲ್ಲ, ಇವಾಗೇನು ಹಾಕಕ್ಕೆ ಹೋಗಲ್ಲ ನಾನು ಉಪ್ಪು, ಆವಾಗಲೇ ಹಾಕಿದ್ದೆ ಉಪ್ಪು. ಇವಾಗ ನಾನು ಚೆನ್ನಾಗಿ ಕುದಿಬೇಕು ಸಾಂಬಾರು, ಮೂಲಂಗಿ ಸಾಂಬಾರು ಕುದಿ ಬಂದು ನೋಡಿ. ಮೂಲಂಗಿ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತಿನ್ನಬೇಕು ಎಲ್ಲರೂ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ. ಇವಾಗೆಲ್ಲ ಜೀರ್ಣ ಆಗ್ತಿರುತ್ತಲ್ಲ, ಆ ಥರದ್ದು ಏನಿರಲ್ಲ. ಮೂಲಂಗಿ ಸಾಂಬಾರು ಇದಕ್ಕೆ ಇಡ್ಲಿಗೂ ಒಳ್ಳೆಯದದು, ಇಡ್ಲಿಗೂ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು. ಅದ್ರ ಜೊತೆ ಒಂದು ಹಪ್ಪಳ ಏನಾದರೂ ಇದ್ಬಿಟ್ರೆ ಸೈಡಿಗೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಮೂಲಂಗಿ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು, ತುಂಬಾ ಒಳ್ಳೆಯದಿದು. ಇದರಲ್ಲಿ ಮತ್ತು ಇದು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇವಾಗ ನಾನು ಆವಾಗಲೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಇವಾಗ ಚೆನ್ನಾಗಿ ಕುದಿ ಬಂದಿರೋ ಸಮಯದಲ್ಲಿ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಒಂದು ಘಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುದೀತಾ ಇರುತ್ತಲ್ಲ, ಇನ್ನೇನು ಆಲ್ಮೋಸ್ಟ್ ಒಂದು ಸಾಂಬಾರು ಆಯಿತು. ನೀವೇ ನೋಡ್ಬೋದು ನೀಟಾಗಿ. ಕಲರು ತುಂಬಾ ಚೆನ್ನಾಗಿ ಬಂದಿದೆ ಮೂಲಂಗಿ ಸಾಂಬಾರಿಂದು. ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದು ನಾವು ಖಾರದ ಪುಡಿ ಎಲ್ಲ. ಇದು ಮೂಲಂಗಿ ಸಾಂಬಾರು ಇನ್ನೇನು ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಮೂಲಂಗಿ ಸಾಂಬಾರು ಮಾತ್ರ.